ಬಡತನ ಭೂತವೆಂಬಿರುವುದನ್ನು ದೂರ ಮಾಡಿ ಸಿರಿವಂತರಾಗಿ ಬದುಕುವ ಅವಕಾಶವನ್ನು ನಮಗೆ ಕಲ್ಪಿಸಿಕೊಡುತ್ತಂತೆ. ಇನ್ನು ಸಾಕಷ್ಟು ಕಲಿತ ನನ್ನ ಮಾವ ಚಂದ್ರನಿಗೆ ಒಂದು ಸರ್ಕಾರಿ ನೌಕರಿಯನ್ನ ದಯಪಾಲಿಸು ದೀವಾ, ದಯಪಾಲಿಸು. ಕೊಡೋ ಲೋಕಲ್ಲಿ ಕಿಕ್ಕಿರಬೇಕು, ಆಡೋ ಮಾತಲ್ಲಿ ಗೊತ್ತಿರಬೇಕು. ಈ ರಣಧೀರ ತನ್ನೂರಲ್ಲಿ ನಿಂತು ಕಣ್ಣು ಹೊಡೆದರೆ ಪಕ್ಕದೂರು ಹುಡುಗಿಯರ ಮನಸ್ಸು ತಕತೈ 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 ಕುಣಿತಾ ಇರಬೇಕು. ಏನು ಗಂಗಾ, ಒಬ್ಬಳೆ ನಿಂತು ಮಾತನಾಡುತ್ತಿರುವೆಯಲ್ಲ, ಯಾರಾದ್ರೂ ಇದ್ದಾರೋ ಅಥವಾ? ಓಹೋ ಶ್ರೀಮಂತ, ಈ ಪವಿತ್ರವಾದ ನೆಲೆಯಲ್ಲಿ ನೆಲೆಸಿರುವ ಆ ದೇವರ ಜೊತೆ ಮಾತನಾಡ್ತಾ ಇದ್ದೆ. ನಿನ್ನ ದೇವರು ಬೆಟ್ಟದಲ್ಲಿ ಬಿದ್ದಿದ್ದ ಕಲ್ಲನ್ನು ತಂದು ಒಬ್ಬ ಕಲೆಗಾರ ಕೆತ್ತಿಟ್ಟ. ಈ ಕಲ್ಲು ಮೂರ್ತಿ ನಿನ್ನ ಜೊತೆ ಮಾತನಾಡುತ್ತೆ. ಹುಚ್ಚಿ, ಕಗ್ಗಲ್ಲು ಕೆತ್ತಿಟ್ಟ ಕಲ್ಲು ಮೂರ್ತಿ ಎಂದು ದೇವರಿಗೆ ಹಾಗೆಲ್ಲ ನಿಂದಿಸಿ ಮಾತಾಡಬಾರ್ದು ಶ್ರೀಮಂತ್ರಿ. ನಿಂದಿಸಿ ಮಾತನಾಡುವ ಮಂದ ಬುದ್ಧಿಯ ಮಾನವನಲ್ಲ ಗಂಗಾ ನಾನು. ಒಬ್ಬ ಕಲಾವಿದ ಸೃಷ್ಟಿಸಿದ ಈ ಶಿಲ್ಪಕ್ಕೆ ದೇವರೆಂದು ತಿಳಿದಿರುವ ಹುಚ್ಚು ಹುಡುಗಿ ನೀನು. ಪಾಪ, ಅನುಭವ ಇಲ್ಲದ ವಯಸ್ಸು, ಸ್ಥಿರವಿಲ್ಲದ ಮನಸ್ಸು. ಅದೇನೇ ಇರಲಿ, ನನ್ನ ಪಾಡಿಗೆ ನಾನು ದೇವರ ಜೊತೆ ಆದ್ರೂ ಮಾತಾಡ್ತೀನಿ, ಬೇರೆ ಯಾರ ಜೊತೆ ಆದ್ರೂ ಮಾತಾಡ್ತೀನಿ. ಅದೇ ಅಲ್ಲ ನಿಮ್ಗೆ ಯಾಕೆ, ಸುಮ್ಮನೆ ದಾರಿ ನಿಲ್ಲು ಗಂಗಾ. ಅವಸರವೇಕೆ? ಯಾಕೆ ಭಯವೇ?
ಬಹುದಿನಗಳಿಂದ ಕಾಡುತ್ತಿರುವ ಕನಸು ನನಸಾಗುವ ದಿನವಿದು. ದಿನನಿತ್ಯ ನನ್ನ ಹೃದಯದ ಬೆನ್ನೆತ್ತಿ ಕೊರೆಯುತ್ತಿರುವ ಚಿಂತೆಯನ್ನು ಚಂಡಾಡಿ ಸಂತೋಷ ಎಂಬ ಸಸಿ ನೆಟ್ಟು ಚಿಗುರು ಚಿಗುರಿಸುವ ಈ ಸಂಭ್ರಮದ ಸಮವಿನೇಕೆ ಕಳೆದುಕೊಳ್ಳುವೆ ಗಂಗಾ? ಶ್ರೀಮಂತ್ರಿ, ಏನಿದೆ ನೀವು ಆಡುವ ಮಾತುಗಳು? ಸ್ವಲ್ಪ ಎಚ್ಚರದಿಂದ ಮಾತನಾಡಿ. ಎಚ್ಚರಿಕೆ! ಎಚ್ಚರಿಕೆ ಎನ್ನುವುದು ಬೆಚ್ಚಿ ನಿಂತಿದೆ. ಈ ನರ ವ್ಯಾಘ್ರನ ದರ್ಪಕ್ಕೆ ಎಂದಾಗ ಈ ನಿನ್ನ ಕೆಚ್ಚೆದೆಯನ್ನು ಮೆಟ್ಟಿ ನನ್ನ ಕಾಮದಾವಾಗ ನೀವು ಕೂಗಿ ಕೂಗಿ ಹೇಳುತ್ತಿದೆ ಗಂಗಾ, ಕೊಟ್ಟು ಬಿಡಿ ಈ ಗಂಗೆಗೆ ನಿನ್ನ ಹೃದಯ ಬಿಚ್ಚಿ ಎಂದು. ಅದಕ್ಕೋಸ್ಕರ ಬಾ ಗಂಗಾ ಬಾ. ನಾಚಿಕೆ ಇರದ ನನ್ನ ಮಾದನಿ, ಹಣದ ಬರದಿಂದ ಒಂದು ಹೆಣ್ಣನ ಬಲಾತ್ಕಾರ ಮಾಡಲು ಬಂದಿದ್ದೆ. ಆದ್ರೆ ನಿನ್ನನ್ನ ಕೊಚ್ಚಿ ಕೊಚ್ಚಿ ಕೊಂದು ಹಾಕ್ತಾರೆ ಈ ಸಮಾಜದ ಜನ. ಇದನ್ನ ತಿಳಿದು ನೀನೊಬ್ಬ ಶ್ರೀಮಂತ ಅಂತ ನಿನಗೆ ಇಲ್ಲಿವರೆಗೂ ಮರ್ಯಾದೆ ಕೊಟ್ಟು ಮಾತಾಡ್ದೆ ನನ್ನ ಮೊದಲೇ ತಪ್ಪು. ಲೇ ಗಂಗಿ, ಬಡತನದಲ್ಲಿ ನೊಂದು ಬೆಂದು ಬಳಿತಿರುವ ಬಡಬಾಲೆ ಹುಚ್ಚು ನಾಯಿಗೆ ಹೊಡೆದಂತೆ ಹೊಡೆಯುವುದು, ಅದು ಈ ಹುಲಿ ನರ ವ್ಯಾಘ್ರನನ್ನು. ಬಂಡ ಧೈರ್ಯದ ಬಾಂಬಿನಿ, ಈ ನರ ವ್ಯಾಘ್ರನ ಮೇಲೆ ಕೈ ಎತ್ತೋದಲ್ಲ, ಬರೀ ನನ್ನೆದುರು ನಿಂತು ಮಾತನಾಡುವ ಧೈರ್ಯ ಆದ್ಯ ಮಗನಿಗಿದೆ ಈ ಊರಲ್ಲಿ. ಯಾಕೆಲ್ಲವೂ ಶ್ರೀಮಂತ, ಈ ವಿಷಯವೇನಾದ್ರೂ ನನ್ನ ಮಾವನಿಗಾಗ್ಲಿ ನನ್ನ ಅಣ್ಣನಿಗಾಗ್ಲಿ ಈ ವಿಷಯ ಗೊತ್ತಾಗಿದ್ದೆ ಆದ್ರೆ ಊರಲ್ಲಿ ಬಿಟ್ಟ ಕೋಣದಂಗೆ ಕಡ್ದು ಹಾಕ್ತಾರೆ. ಹುಷಾರಾಗಿರೋ. ಲೇ ಗಂಗಿ, ಈ ಶ್ರೀಮಂತನ ಸಾಲದ ಬಳಿಯಲ್ಲಿ ಸಿಕ್ಕು ಒದ್ದಾಡುತ್ತಿರುವ ನಿನ್ನ ಮಾವಂದರ ಸೂರತನ ಹೇಳಿ ನನ್ನನ್ನು ಹೆದರಿಸಬೇಡ. ಸುಮ್ಮನೆ ಹಠ ಮಾಡದೆ ತೊರೆದು ಹಾರಿ ಬಂದು ನನ್ನ ಹೃದಯ ಹೊಕ್ಕು ನಕ್ಕು ನಲಿದಾಡುವ ಹಕ್ಕಿ ನೀನಾಗುವ. ಕೈ ಬಿಡಲೇ ಕಾಮುಕ ಸೋಳೆ ಮಗನೇ, ಲೇ ನಡೆದ ಕುವರಿಯನ್ನು. ಲೇ ಯಾರಲೇ ನೀನು? ನಿಮ್ಮಪ್ಪ. ಲೇ ಮರ್ಯಾದೆ ಮಗನೇ, ಮರ್ಯಾದೆ. ಅಬಲೆಯರ ಮೇಲೆ ಅನ್ಯಾಯದಿಂದ ಅತ್ಯಾಚಾರ ಮಾಡುತ್ತಿರುವ ನಿಮ್ಮಂತ ಅಲ್ಕಾ ಮುಂಡೆ ಮಕ್ಕಳನ್ನು ನನ್ನ ಕೆರವಿನಿಂದ ಹೊಡೆದು ವಾದ್ದು ಬುದ್ಧಿ ಕಲಿಸಲು ಹುಟ್ಟಿ ಬಂದ ಇವನು ಪುಂಡ ಪುರುಷರ ಗಂಡ. ಲೇ ಬಂಡ, ಪುಂಡ ಪುರುಷನೋ ಸಂಡ ಪುರುಷನೋ ಅದು ನನಗೆ ಗೊತ್ತಿಲ್ಲ. ನೋಡು, ಒಳ್ಳೆ ಮಾತಿನಿಂದ ಹೇಳುತ್ತಿದ್ದೇನೆ, ನನ್ನ ಕೆಲಸಕ್ಕೆ ಅಡ್ಡಿ ಮಾಡಬೇಡ. ಮಾಡಿದ್ದೆಯಾದರೆ ನಾನ್ಯಾರ ದಾರಿಗೂ ಅಡ್ಡ ಹೋಗಲ್ಲ.
ನನ್ನ ದಾರಿಗೆ ಅಡ್ಡ ಬಂದವರನ್ನು ಅಡ್ಡಡ್ಡ ಮಲ್ಗುವರೆಗೆ ಬಿಡಲ್ಲ. ಲೇ ಮಗನೇ, ತಪ್ಪು ಮಾಡುತ್ತಿರೋದನ್ನು ಕಂಡು ಬೇಡ ಎಂದು ತಿಳಿಸಿ ಹೇಳಿದರೆ ನನಗೆ ಪಾಠ ಕಲಿಸ್ತೇನೆ. ಕೆಟ್ಟ ಸೂಳೆ ಮಗನೇ, ನಮ್ಮ ಹೆಣ್ಮಕ್ಳು ಇಟ್ಕೊಳ್ಳೋ ಅರಿಶಿನ ಕುಂಕುಮವನ್ನ ನಮ್ಮ ಕನ್ನಡದ ಬಾವುಟ ಮಾಡಿಕೊಂಡವರು ನಾವು. ಅಂಥದ್ರಲ್ಲಿ ಬಾವುಟ ಮುಟ್ಟಿದ್ರೆ ಬಿಡಲ್ಲ, ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ? ಸುಟ್ಟು ಸುಟ್ಟು ಹಾಕಿ ಬಿಡ್ತೇನೆ ಮಗನ ನಿನ್ನ. ನನ್ನ ಆಯುಷ್ಯದ ವಿಷಯ ನೆತ್ತಿ ಮಾತನಾಡುವ ನೀನು, ಲೇ ಬಂಡ ಸೂಳೆ ಮಗನೇ, ನನ್ನನ್ನು ಯಾರಂತ ತಿಳಿದಿರುವೆ? ನೀನು ಉಮೇಶ್ ರೆಡ್ಡಿ ಶಿಷ್ಯನಾಗಿರಬೇಕು. जब जब अधर्म बढ़ता है, धर्म की हानि होती है. प्रति युगों में अवतार लेता हुआ ले गेट आउट. ದಿಮಾಕಲ್ಲಿ ಬಂದ್ರೆ ಜಗತ್ ತೋರಿಸ್ತಾನೆ, ಗೊತ್ತಲ್ಲಿ ಬಂದ್ರೆ ದುನಿಯಾ ತೋರಿಸ್ತಾನೆ, ಒಂಟಿಯಾಗಿ ಬಂದ್ರೆ ವಾರ್ನಿಂಗ್ ಕೊಡ್ತೀನಿ. ನನ್ನ ತಂಟೆಗೆ ಬಂದ್ರೆ ಮಗನೇ ನರ್ಕ ನರ್ಕನೇ ತೋರಿಸ್ತೀನಿ. ಏನ್ ಮಾಡ್ತೀಯ? ಲೇ ಮಗನೇ, if you think bad, I am your dad. ನಿನ್ನ ಕೈ ತೆಗೆಯಲ್ಲ, ನಿನ್ನ ಕಾಲು ತೆಗೆಯಲ್ಲ, ನಿನ್ನ ತಲೆಯಂತೂ ಮೊದಲೇ ತೆಗೆಯಲ್ಲ, ಬರೀ ನಿನ್ನ ಜೀವ ಮಾತ್ರ ತೆಗಿತೇನೆ. ಲೇ ಮರಿ, ತಲ್ವಾರ್ ಹಿಡ್ಕೊಂಬಂದ್ ತಲೆ ತೆಗಿತಾನೆ ಅಂದವನಿಗೆ ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಹೆದರ್ಸ್ತಾನೆ ಅನ್ಕೊಳ್ಳೋದು ತಪ್ಪಲ್ಲ, ನನ್ನ ಹೆದರ್ಸೇ ಬಿಡ್ತೇನೆ ಅನ್ಕೊಳ್ಳೋದು ನಿನ್ನ ದೊಡ್ಡ ತಪ್ಪು. ಹೆದರ್ಸ್ತಾನೆ ಬೆದರ್ಸ್ತಾನೆ ಬಂದವ್ರೆಲ್ಲ ಉದುರೋಗವ್ರೆ. ನೀನ್ ಯಾವ ಶಾಡಲೇನಂಗೆ? ನಿನ್ನಂತ ಶಾಗಳನ್ನು ಶನಿವಾರ ಸಂತಿಯಲ್ಲಿ, ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ, ಗುಡ್ಡೆ ಗುಡ್ಡೆ ಲೆಕ್ಕದಲ್ಲಿ ನೋಡಿದ್ದೇನೆ. ಹೋಗಲೇ ಬದಡ್ಡ. ಲೇ ಲೇ ಮಠ, ಬುಡ್ಡ ಆಗೋ ವಯಸ್ಸು ಹತ್ರ ಬರ್ತಾ ಇದೆ. ಮುಂದೆ ನೋಡಕ್ಕೆ ದಮ್ಮಿರೋದಿಲ್ಲ. ದಮ್ಮಿದ್ರೆ ಇವಾಗ ನೋಡು. ಲೇ ವಯಸ್ಸಾಗೋದು ನೆತ್ತಿಗೆ, ನೆತ್ತರಕ್ಕಲ್ಲ. ಅಣ್ಣ ಗಂಟ್ಲಿಗೆ ಸಿಕ್ಕಾಕೊಂಡ್ರು, ನೀನ್ ನನ್ನ ಕೈಯಲ್ಲಿ ಸಿಕ್ಕಾಕೊಂಡ್ರು, ಕುಡಿಯೋದು ನಿನ್ನ ರಕ್ತವನ್ನೇ. ಲೇ ಬರ್ತೀನಿ, ಒಂದು ಮಾತು ನೆನಪಿಟ್ಕೋ ಗಂಗಿ. ಆಡು ಮುಟ್ಟದ ಸೊಪ್ಪಿಲ್ಲ,
ನಾಯಿ ಮುಟ್ಟದ ಎಲುಬಿಲ್ಲ. ಈ ರಣವ್ಯಾಘ್ರ ಕಣ್ಣಿಟ್ಟನ್ ಬಿಟ್ಟಿಲ್ಲ. ಲೇ ಗಂಗಿ, ನಿನ್ನ ಬಿಟ್ರೆ ನಮ್ಮಪ್ಪನಿಗೆ ನಾ ಹುಟ್ಟಿಲ್ಲ. ಹೇಯ್! ಹೋಗಲೇ ಹುಚ್ಚು ಸೋಳೆ ಮಗನೇ. ಪರನಾರಿಯ ಬಗ್ಗೆ ಕೆಟ್ಟದ್ದನ್ನು ಮಾತನಾಡಿದರೆ ನಿನ್ನ ತಾಯಿ ಗರ್ಭದಲ್ಲಿ ಅಡಿಗೆ ಕುಳಿತರೂ ಕೂಡ ಅಲ್ಲಿಂದ ಹೊರತಂದು ನಿನ್ನ ರುಂಡವನ್ನು ಕತ್ತರಿಸಿ ನಮ್ಮ ಆದಿಶಕ್ತಿ ದೇವಿಗೆ ಬಾಗಿಲೆ ಕಟ್ಟದಿದ್ದರೆ ಮೇರಾ ನಾಮ್ ಸೂರ್ಯನಹಿ. ಹೌದು, ನೀವು ಯಾರು? ಏಯ್, ನಾನ್ಯಾರಾದರೆ ನಿನಗೇನು? ಹೊರಟೋಗು. ಅಲ್ಲ, ನೀವು ಯಾರು? ಏಯ್, ಅಲ್ಲ ಈಶಾ ಅಂತ ಹೇಳಿ ಸುಮ್ಮನೆ ತಲೆ ತಿನ್ಬೇಡ. ನಾನು ಅಲ್ಲಾನು ಅಲ್ಲ, ಈಶಾನು ಅಲ್ಲ. ಹೊರಟೋಗು. ಕೊಡಿ, ತಪ್ಪು ತಿಳ್ಕೊಳ್ಬೇಡಿ. ನೀವು ಯಾರು ಅಂತ ದಯವಿಟ್ಟು ಹೇಳಿ ಅಂದೆ. ಯಾವಳೋ ನೀನು? ನೀನೇನ್ ಹೇಳ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನೇ ಹೇಳ? ನೀವು ಬಂದು ಕಾಪಾಡದಿದ್ದರೆ ನೀವೇ ನನ್ನ ಪಾಲಿನ ದೇವರೆಂದು ಕಾಲಿಡಿದು ಬಲಾತ್ಕರಿಸಿದವನನ್ನು ಬೈದು ಬಿಡಿಸಿದವನನ್ನು ಹೊಗಳಿ ಅವನನ್ನೇ ಪ್ರೀತಿಸದಂತೆ ನಾಟಕ ಮಾಡಿ ಎಷ್ಟೋ ಜನ ಈ ಸಿನಿಮಾ ನಾಟಕದಲ್ಲಿ ನೋಡಿದ್ದಾರೆ. ಆದರೆ ನಾನಾಗಲ್ಲ. ಏನಂದ್ರೆ ನನಗೆ ಆಗಲ್ಲ. ನಿನ್ನ ಕೃತಜ್ಞತೆಗಳು ಕೂಡ ಬೇಕಾಗಿಲ್ಲ. ಹೊರಟೋಗು ಇಲ್ಲಿಂದ. ಹೋಗು. ಇವನೊಬ್ಬ ದೊಡ್ಡ ರೌಡಿ ಅಂತ ಕಾಣಿಸುತ್ತೆ. ನಾನಿಲ್ಲಿರುವುದು ಸರಿ ಕಾಣಿಸಲ್ಲ. ನಾನಿಲ್ಲಿಂದ ಹೋಗ್ಲೇಬೇಕು. ಇಂಥವಳಿಗೆ ಯಾಕೆ ಬೇಕು ದೇವರು ದಿಂಡ್ರು? ಇವನೊಬ್ಬ ಬಂದ ಭಕ್ತರ ಆಸೆಯನ್ನು ನೆರವೇರಿಸುವ ದೇವರು. ಭಕ್ತಿಯಿಂದ ಬಂದು ನಮಸ್ಕರಿಸಿ ಎಣ್ಣೆ ದೀಪ ಹಚ್ಚಿ ತೆಂಗಿನಕಾಯಿ ಒಡಿಸಿಕೊಳ್ಳುವ ಈ ಮೂರ್ತಿ ನಿನ್ನ ಮಂದಿರದಲ್ಲಿ ಪಾಪ ಅಬಲೆ ಮೇಲೆ ಆ ಕಾಮುಕ ಬಲಾತ್ಕರಿಸುತ್ತಿದ್ದರು. ಅದನ್ನು ಕಂಡು ನೀನು ಸುಮ್ಮನಿರುವೆಲ್ಲ. ನೀನು ದೇವರಲ್ಲ. ನಿಮ್ಮಂತ ಕಲ್ಲು ಮೂರ್ತಿಗೆ ದೇವರೆಂದು ತಿಳಿದುಕೊಂಡಿರುವ ಈ ಮೂರ್ಖ ಸಮಾಜ ನೀನು ಇಲ್ಲಿದ್ದರೆ ತಾನೇ ಭಕ್ತರು ಬರುವರು. ಬೇಡ, ನೀನಿಲ್ಲಿರಬಾರದು. ನೀನಿರಬೇಕಾದ ಸ್ಥಳ ಇದಲ್ಲ. ಬಾ, ನಿನ್ನನ್ನು ಯಾರು ಇಲ್ಲದ ಸ್ಥಳಕ್ಕೆ ಹೊತ್ತುಕೊಂಡು ಹೋಗಿ ಬಹುದೂರವಾಗಿ ತಳ್ಳಿ ಬರುವೆ.